ಬೆಂಗಳೂರಲ್ಲಿ ಟೆಕ್ಕಿ ಸಂಧ್ಯಾಗೆ ಕಾರು ಡಿಕ್ಕಿಯಾಗಿ ಸಾವನ್ನಪ್ಪಿದ ಕೇಸ್ಗೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕ ಸಂಧ್ಯಾಳ ಸಾವಿಗೆ ನ್ಯಾಯ ಕೇಳ್ತಾ ಇದೆ. ಚಿತ್ರಕಲಾವಿದೆಯಾಗಿದ್ದರು ಸಂಧ್ಯಾ. ಅನೇಕ ಖ್ಯಾತನಾಮರ ಪೇಂಟಿಂಗನ್ನು ಮಾಡುವುದು, ಪ್ರಕೃತಿಯ ಚಿತ್ರಗಳನ್ನು ಬಿಡಿಸುವುದು ಸಂಧ್ಯಾರ ಹವ್ಯಾಸಗಳಲ್ಲಿ ಒಂದು. ಟೆಕ್ಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇತ್ತೀಚೆಗಷ್ಟೇ ಒಂದು ಬಟ್ಟೆ ಉದ್ಯಮಕ್ಕೂ ಅವರು ಕೈ ಹಾಕಿದರು ಕೆಂಗೇರಿ ಬಳಿಯಲ್ಲಿ. ಇದೀಗ ಅವರೇನು ಮಾಡ್ತಾರೆ, ಕೆಲಸ ಮುಗಿಸ್ಕೊಂಡು ಕೆಂಗೇರಿ ಬಸ್ ಸ್ಟಾಪಲ್ಲಿ ಬಂದು ನಿಂತಿರ್ತಾರೆ. ಆಗ ಇದ್ದಕ್ಕಿದ್ದಂತೆ ಒಂದು ಬೆನ್ಸ್ ಕಾರು ಬಂದು ಅವರಿಗೆ ಗುದ್ದು ಬಿಡುತ್ತೆ. ಇವ್ರಿಗೆ ಮಾತ್ರ ಇನ್ನೊಬ್ಬ ವ್ಯಕ್ತಿ ಅಲ್ಲೊಬ್ಬರು ಇದ್ದಂಥ ಪಾದಚಾರಿಗೆ ಅವರು ಕೂಡ ಗುದ್ದು ಬಿಟ್ಟಿದೆ. ಅದು ಅವರಿದೀಗ ಆಸ್ಪತ್ರೆಯಲ್ಲಿ ಇರಬೇಕು. ಅವರು ಸಂಧ್ಯಾ ಸುಮಾರು 10 ಅಡಿ ಮೇಲಕ್ಕೆ ಹಾರಿ ಕೆಳಗಡೆ ಬಿದ್ದು ಆಕೆಯ ತಲೆಗೆ ಪೆಟ್ಟಾಗುತ್ತೆ, ಆಕೆಯ ಕಾಲುಗಳು ಮುರಿದು ಹೋಗ್ತವೆ. ಈ ಧನುಷ್ ಯಾರಪ್ಪ ಅಂತ ಹೇಳಿದ್ರೆ LV ಟ್ರಾವೆಲ್ಸ್ನ ಮಾಲೀಕ ಪರಮಶಿವಯ್ಯ ಇದ್ದಾರಲ್ಲ, ಇವರ ಏಕೈಕ ಪುತ್ರ ಇವನು ಕುಡಿದಿದ್ದ ಅಂತ. ಇವನಿಗೆ ಎಷ್ಟು ವರ್ಷ ಅಂದರೆ 20 ವರ್ಷ. 20 ವರ್ಷಕ್ಕೆ ಇವನಿಗೊಂದು ಬೆನ್ಸ್ ಕಾರು ಜೊತೆಗೆ ಮದ್ಯಪಾನ ಬೇರೆ. 20 ವರ್ಷಕ್ಕೆ ಯಾವ ಪ್ರಪಂಚ ನೋಡಿದ್ದ ನೋಡಿ ಇವನು ಅವತ್ತೆಲ್ಲ ಗುದ್ದಿದ್ದು ಅಲ್ಲದೆ ಪರಾರಿ ಆಗಕ್ಕೂ ಟ್ರೈ ಮಾಡಿದ್ದಾನೆ ಇವನು. ಆಗ ಅಲ್ಲಿದ್ದಂಥ ಸ್ಥಳೀಯರು ಇವನನ್ನು ಹಿಡ್ಕೊಂಡಿದ್ದಾರೆ. ನೋಡಿ, ಇದೇ ಆ ಬೆನ್ಸ್ ಕಾರದು. ಇವರ ಶೋಕಿಗಳು, ಇವರ ಜೀವನ, ಇವರ ಬದುಕು ಬೆಂಕಿ ಬೀಳಲಿರಿ. ಇಂಥವರ ಬದುಕುಗಳಿಗೆ ಬೆಂಕಿ ಬೀಳಲಿ. ಯಾವ್ಯಾವುದೋ ಮನೆಯ ಕನಸುಗಳನ್ನು ಸುಟ್ಟಾಕ್ಬಿಡ್ತಾರಲ್ಲ, ಇಂಥವ್ರ ಮನೆಗೆ ಬೆಂಕಿ ಬೀಳಬೇಕ್ರಿ. ಇದೇ ಪರಿಸ್ಥಿತಿಲಿ ಇದೇ ಯಾರ ಈ ಸೋಕಾಲ್ಡ್ ಪರಮಶಿವಯ್ಯ ಇದ್ದಾರಲ್ಲ, ಇವರ ಮಗನಿಗೆ ಯಾರನ್ನ ಗುದ್ದಿಂಗ್ ಸಾಯಿಸ್ಬಿಟ್ಟಿದ್ದಿದ್ರೆ ಈ ಮನುಷ್ಯನ ಕಡೆಯವರೋ ಈ ಅಪ್ಪನೋ ಬಂದು 1.5 ಕೋಟಿ ಕೊಟ್ಬಿಡ್ತೀವಿ, ಕೇಸ್ ವಾಪಸ್ ತೊಗೊಳ್ಳಿ ಅಂತ ಈ ಅಪ್ಪ 1.5 ಕೋಟಿ. ನಿನ್ನ ಮಗನ ಸಾಯಿಸ್ಲಪ್ಪ ಯಾರಾದರೂ, ನಿನ್ನ ಮಗನ ಸಾಯಿಸ್ಲಿ ಯಾರಾದರೂ, ತಗೋ 1.5 ಕೋಟಿ ನೀನು ತೊಗೊಳ್ತೀಯೇನಪ್ಪ ಪರಮಶಿವಯ್ಯ, LV ಟ್ರಾವೆಲ್ಸ್ ಮಾಲೀಕನ ನೀನು. ಆಫರ್ ಬೇರೆ ಮಾಡಿರೋದು ನಿಮ್ಮ ಕಡೆಯವರು ಬಂದು. ಒಂದು ಮನುಷ್ಯತ್ವ ಇಲ್ವೇನ್ರಿ ನಿಮಗೆ? ಒಂದು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋ ಪರಿಜ್ಞಾನ ಇರಲ್ವ ನಿಮ್ಗಳಿಗೆಲ್ಲ? ಅವನು ಏನು ಮಾಡ್ತಾ ಇದ್ದಾನೆ? ನಿಮ್ಮ ಬಳಿ ಹಣ ಇದ್ದ ತಕ್ಷಣ ಕೊಡಿಸ್ಬಿಡಿ ಐಷಾರಾಮಿ ಕಾರು, ಕೊಡಿಸ್ಬಿಡಿ. ಏನ್ರಿ 20 ವರ್ಷದ ಮಗ ಕುಡಿದು ಒಂದು ಕಾರು ಓಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಒಂದು ಅಂಕೆ ಶಂಕೆ ಇಲ್ವಾ ಇಂಥವ್ರಿಗೆ? ಇವ್ರು ಎಲ್ಲನ ಗುದ್ದು ಹಾಳಾಗೋಗಿ ಸಾಯಿಲಿ ಎತ್ತಲಾಗಿ. ಯಾರ್ಯಾರೋ ಬಡವರ ಮನೆ ಹೆಣ್ಮಕ್ಳನ್ನ ಸಾಯಿಸ್ಕೊಂಡು ನೀವು ಮನುಷ್ಯತ್ವ ಇಲ್ವ? ಇದಕ್ಕೆ ಬೇರೆ ಮುಖ ಬೇರೆ ಮುಚ್ಕೊಳ್ಳೋದು. ಅಲ್ಲಿ ಪೊಲೀಸರು ಬೇರೆ ಹೆಲ್ಪ್ ಮಾಡೋದಂತೆ ಇವನಿಗೆ. ಪೊಲೀಸರು ಬೇರೆ ಹೆಲ್ಪ್ ಮಾಡಿರೋದಲ್ಲಿ ಇವನಿಗೆ. ಅವ್ನು ತೆಗಿಬೇಡಿ, ವಿಡಿಯೋ ತೆಗಿಬೇಡಿ, ಹಾಗೆ ಮಾಡಬೇಡಿ, ಹೀಗೆ ಮಾಡಬೇಡಿ ಅಂತ. ಇದಾ ನ್ಯಾಯ? ಇದು ನ್ಯಾಯ ಏನ್ರಿ ಇದು? ಪೊಲೀಸರು ಹೆಲ್ಪ್ ಮಾಡೋದು. ಇದೆಯಲ್ಲ ಹಣ, ಥೈಲಿ ಹಿಡ್ಕೊಂಡು ಬಂದಿರ್ತಾರೆ, ಹಣದ ಥೈಲಿ. ಗುದ್ದುಬಿಟ್ಟ ಆಮೇಲೆ ಬಂದ್ಬಿಟ್ಟು ಡೀಲ್ ಮಾತಾಡೋದು. ಡೀಲ್ 1.5 ಕೋಟಿ ಕೊಟ್ಬಿಡ್ತೀವಿ, ಕೇಸ್ ವಾಪಸ್ ತೊಗೊಬಿಡಿ, ಬಿಟ್ಟುಬಿಡಿ ಇಲ್ಲೇ ವಿಚಾರವನ್ನು ಅಂಥೇಳಿ. ಅಷ್ಟು ನಿಮ್ಗೇನೋ ಜಾಸ್ತಿ ಇದ್ದರೆ ಒಂದು ಗೋಡೆ ಮುಂದೆ ನಿಮ್ಮ ಮಗನಿಗೆ ಕಾರು ಕೊಟ್ಬಿಟ್ಟು ಈ ಗೋಡೆ ಗುದ್ದು ಸತ್ತೋಗಪ್ಪ ಅಂತ ಹೇಳಿ ಪರಮಶಿವಯ್ಯ, ಮಿಸ್ಟರ್ ಪರಮಶಿವಯ್ಯ. ಒಂದು ಗೋಡೆ ನಿಲ್ಲಿಸ್ಬಿಟ್ಟು ಮರ ನಿಲ್ಲಿಸ್ಬಿಟ್ಟು ಗುದ್ದ ಕೇಳ್ರಿ ನಿಮ್ಮ ಮಗನಿಗೆ. 7 ಗಂಟೆ ಸಾಯಂಕಾಲದಲ್ಲಿ ಕುಡಿದ್ಬಿಟ್ಟು ಅವ್ನು ಗಾಡಿ ಓಡಿಸಿ ಗುದ್ದುತ್ತಾನೆ ಅಂತ ಹೇಳಿದ್ರೆ ಏನು ರೀ ಅರ್ಥ? ಇದಕ್ಕೆ ಪ್ರಜ್ಞೆ ಇಲ್ವಾ? ಸಂಸ್ಕಾರದಲ್ಲಿ ಬೆಳೆಸಿಲ್ವಾ ಅವನನ್ನು? ಬೆಳೆಸಿಲ್ವಾ ನೀವು? ಇಂಥವು ಕಂಡವ್ರ ಮಕ್ಕಳನ್ನ ಸಾಯಿಸ್ರಪ್ಪ ಅಂತೇಳಿ ಕಾರು ಕೊಟ್ಬಿಟ್ಟು ಹೋಗ್ತೀರಾ? ಎಲ್ಲಿ ನೋಡಿದ್ರು ಇದೇ ಗೋಳು. ಶ್ರೀಮಂತ ಅಪ್ಪ, ಶ್ರೀಮಂತ ಮನೆತನ, ದುಡ್ಡಿದೆ, 20 ವರ್ಷಕ್ಕೋ 18 ವರ್ಷಕ್ಕೋ ಕೊಡಿಸ್ಬಿಡು ಕಾರವ್ರನ್ನ. ಕೇಳಿದ್ದೆಲ್ಲ ಒಬ್ಬನೇ ಮಗ ಒಬ್ಬನೇ ಮಗಳು, ಅಬ್ಬಬ್ಬಬ್ಬಬ್ಬಬ್ಬ ಇವರೊಬ್ಬರಿಗೆ ಇರೋದು. ಒಬ್ಬನೇ ಮಗ ಒಬ್ಬನೇ ಮಗಳು, ಕೇಳಿದ್ದೆಲ್ಲ. ಏನು ಮಾಡ್ತಾ ಇದ್ದಾನೆ ಅವನು? ಅವನ ಬದುಕೇನು? ಅವನ ಸಹವಾಸ ಏನು? ಅವನ ಹವ್ಯಾಸ ಏನು? ಅವನ ದುಶ್ಚಟ ಏನು? ದುರಭ್ಯಾಸಗಳೇನು? ಅವನ ಸಂಘ ಎಂಥದ್ದು ವಿಚಾರಿಸಿದ್ರೇನ್ರಿ ಯಾವತ್ತಾದರೂ ನೀವು? ಪರಮಶಿವಯ್ಯ LV ಟ್ರಾವೆಲ್ಸ್ ಮಾಲೀಕ. ಇನ್ನೊಂದು ಕಡೆ ಟ್ರಾವೆಲ್ಸಲ್ಲಿ ನೀವು ಕೆಲಸ ಮಾಡ್ಕೊಂಡು ತಾನೆ ಸಂಸ್ಥೆ ಕಟ್ಟಿರೋದು ನೀವು. ಪರಮಶಿವಯ್ಯ ಕೇಳಿಸ್ತಾ ಇದ್ದೇನ್ರಿ? ನೋಡ್ತಾ ಇದ್ದರೆ ಕೇಳಿಸ್ಕೊಳ್ಳಿ. ಇಲ್ಲ ನಿಮ್ಮಂಥ ನಿಮ್ಗೆ ಇದೆಯಲ್ಲ ಮಕ್ಕಳು, ಇಂಥವ್ನು ಯಾವ್ದಾದ್ರು ಒಂದು ಆ ಬ್ರಿಡ್ಜ್ ಮೇಲಿಂದ ಬಿದ್ದುಬಿಟ್ಟು ಸತ್ತೋಗು ಅಂತ ಹೇಳಿ. ದಟ್ಸ್ ಬೆಟರ್. ಯಾರನ್ನೋ ಸಾಯಿಸೋ ಬದಲು ನಿಮ್ಮ ಮಕ್ಕಳು ಸಾಯಲಿ, ಗೊತ್ತಾಗುತ್ತೆ ನಿಮ್ಗೆ ಅವಾಗ ದುಃಖ ಹೇಗಿರುತ್ತೆ ಅಂತ ಹೇಳಿ. ಎಂಥ ಆರ್ಟಿಸ್ಟ್ ಗೊತ್ತೇನ್ರಿ ಅವರು? ಎಂಥ ಆರ್ಟಿಸ್ಟ್ ಗೊತ್ತಾಯ್ತಾ? ಸಾಧನೆ ಮಾಡಿದ್ರು ಗೊತ್ತಾ ನಿಮಗೆ? ಏನು ಗೊತ್ತಾಗಬೇಕು ಹೇಳಿ ನಿಮಗೆ? ಬಂದ ತಕ್ಷಣ ಎಲ್ಲ ಅರೇಂಜಡಲ್ಲಿ CCTV ಫುಟೇಜ್ ಸಿಕ್ಕಿಲ್ಲ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ವೀಕ್ಷಕರೇ. ಕೆಂಗೇರಿ ಬಸ್ ಸ್ಟಾಪಲ್ಲಿ ಒಂದು CCTV ಫುಟೇಜ್ ಸಿಗದಷ್ಟು ಅವ್ರು ಮ್ಯಾನೇಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ. ಪೊಲೀಸರು ಕಥೆಗಳು ಹೇಳ್ತಾರೆ, ಈಗ ಕಥೆಗಳು, ಸ್ಟೋರಿಗಳು. ಇಲ್ಲೋ ನಾವು ಜನ ಬಂದು ಹೊಡೆದು ಬಿಡ್ತಾರೆ ಅಂತ ರಕ್ಷಣೆ ಮಾಡೋಕ್ಕೆ ಬಂದುಬಿಟ್ಟಿದ್ವಿ, ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ತೆಗಿಬೇಡ ವಿಡಿಯೋ, ಫೋಟೋ ತೆಗಿಬೇಡ, ಗೊತ್ತಾಗ್ಬಿಟ್ರೆ ಪಾಪ. ಇದೇ ಅವನನ್ನು ಬೇರೆಯವನ್ನ ಗುದ್ದುಬಿಟ್ಟು ಸಾಯಿಸ್ಬಿಟ್ಟಿದ್ದರೆ, ಒಂದು ಆ್ಯಾವ್ರೇಜ್ ಇನ್ಕಮ್ ಇರೋನು ಒಂದು ಬೈಕಿಂದನೋ ಇನ್ಯಾವುದೋ ಒಂದು ಸಣ್ಣ ಕಾರಿಂದನೋ ಗುದ್ದುಬಿಟ್ಟಿದ್ದರೆ ಅವಾಗ ಫೋಟೋ ಹಿಡಿಬೋದು. ಅವಾಗೇನು ರಕ್ಷಣೆ ಇಲ್ಲ. ಅವಾಗ ಇಲ್ಲೋ ನಾವು ಇಂಥ ಆರೋಪಿಯನ್ನು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಕಥೆ ಮಾತಾಡ್ತಾರೆ ಪೊಲೀಸರು. ಆ ಪೊಲೀಸರು ರ್ಯಾಶ್ ಬಿಹೇವಿಯರ್ ನೋಡ್ಬೇಕು ನೀವಲ್ಲಿ. ಇವತ್ತವರೆಗೂ ಆ ಭಾಗದಲ್ಲಿ
ಒಂದು CCTV ಫುಟೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಏನಂತ ಕರಿಬೇಕು ಹೇಳಿ ನೋಡೋಣ. ಕೊಡಿಸ್ರಪ್ಪ, ಇಲ್ಲಾಂದ್ರೆ ಯಾರಾದರೂ ನಾವೇ ಟೆಲಿಕಾಸ್ಟ್ ಮಾಡ್ತೀವಿ ಕೊಡಿಸಿ, ನಾವೇ ಟೆಲಿಕಾಸ್ಟ್ ಮಾಡ್ತೀವಿ ಕೊಡಿಸಿ. ಆ ಮಟ್ಟಕ್ಕೆ ಮ್ಯಾನೇಜ್ ಮಾಡೋದೇನ್ರಿ? ಏನಿಲ್ವಾ? ಕೆಂಗೇರಿ ಬಸ್ ಸ್ಟಾಪು, ಅಲ್ಲಿರ್ತಕ್ಕಂಥ ಅಂಗಡಿಗಳು, ಅಲ್ಲಿ ಇನ್ನೊಂದು ಆಜು ಬಾಜು ಎಲ್ಲೂ ಕೂಡ CCTVಗಳೇ ಇಲ್ಲ. ಅಲ್ಲಿ ಇದು ಶೂಟೇ ಆಗಿಲ್ಲ, ಇದು ಎಲ್ಲೂ ಸೆರೆನೇ ಆಗಿಲ್ವಾ? ಇದು ಬಚಾಯಿಸಬೇಕು ಅಂತೇಳಿ ಬಹಳ ಪ್ರಯತ್ನಗಳು ನಡೆದಿದೆ. ಮನೆಯವ್ರಿಗೆ ಗೊತ್ತಾಗುವಷ್ಟಲ್ಲ 2-3 ಗಂಟೆ ಆಗಿಬಿಟ್ಟಿದೆ ರೀ. ಇದು ಈ ಥರದೊಂದು ಆಕ್ಸಿಡೆಂಟ್ ಆಗಿದೆ ಅಂತ ಅವರ ಮನೆಯವ್ರಿಗೆ ಗೊತ್ತಾಗುವಷ್ಟಲ್ಲೇ 2-3 ಗಂಟೆ ಆಗಿಬಿಟ್ಟಿದೆ. ಇಡೀ ಮನೆಯವರ ಆರೋಪ, ನಾನು ಹೇಳ್ತಿರೋದಲ್ಲ ಈ ಮಾತು, ಇಡೀ ಮನೆಯವರ ಆರೋಪ ಇದು. 1.5 ಕೋಟಿ ಆಫರ್ ಮಾಡ್ತಾರಂತೆ. ಯಾರು? ಈ ಪರಮಶಿವಯ್ಯ, LV ಟ್ರಾವೆಲ್ಸ್ ಮಾಲೀಕ. ನಾಚಿಕೆ ಆಗ್ಬೇಕು ನಿಮಗೆಲ್ರಿಗೂ. ನಿಮ್ಮ ಮಗನ ಬಿದ್ದು ಸಾಯ ಕೇಳ್ರಿ, ಪರಮಶಿವಯ್ಯ ಸಾಯ ಕೇಳಿ ಅವನಿಗೆ ಬಿದ್ದು. ಅವ್ನು ಸತ್ತರೆ ಅವಾಗ ಕೊಡಿ ಯಾರಿಗಾದ್ರು 1.5 ಕೋಟಿ ಆಫರ್ ಮಾಡಿ. ಇಡೀ ಕರ್ನಾಟಕ ನ್ಯಾಯ ಕೇಳ್ತಾ ಇದೆ. ರಸ್ತೆ ದಾಟ್ತಾ ಇದ್ದಾಗ ಸಂಧ್ಯಾಗೆ ಡಿಕ್ಕಿ ಹೊಡೆದಿರೋದು. ಕೆಂಗೇರಿ ಬಸ್ ನಿಲ್ದಾಣದ ಬಳಿ ಆಗಿರ್ತಕ್ಕಂಥ ಘಟನೆ ಇದು. ಬೆನ್ಸ್ ಕಾರ್, ಐಷಾರಾಮಿ ಬೆನ್ಸ್ ಕಾರು, 20 ವರ್ಷ ಅವನಿಗೆ ಕುಡಿದಿದ್ದ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಅದನ್ನು ಕಳಿಸಿದ್ವಿ, ಇದನ್ನು ಕಳಿಸಿದ್ದೀವಿ, ಸರಿ ಫೈನ್. CCTV ಏನಾಯಿತು? ಪ್ರಮುಖ ಸಾಕ್ಷಿ ಅಲ್ವೇನು CCTV? ನಾಳೆ ಪಲ್ಟಾಯಿಸ್ಬಿಡ್ತಾರೆ ಬೇಕಾದರೆ. ಇವನಿರಲಿಲ್ಲ, ಇವನಿದ್ದ, ಇನ್ನು ಪಕ್ಕದಲ್ಲಿ ಇದ್ದ, ಹಿಂದೆ ಸೀಟಲ್ಲಿ ಕೂತಿದ್ದ, ನೋಡಿಲ್ವ ನಾವು? ಎಷ್ಟು ಜನ ಶ್ರೀಮಂತರ ಮಕ್ಕಳ ಈ ಟನ್ ರನ್ ಕೇಸ್ಗಳು ನಾವು ನೋಡಿಲ್ಲ ರೀ ನಮ್ಮ ಕೆರಿಯರಲ್ಲಿ. ಕೊನೆಗೆ ಏನಾಗಿದೆ ಹೇಳಿ? ಯಾವುದೋ 1-2 ಅವನ ಹೆಸರು ಬರೆಯೋಕ್ಕೂ ರೆಡಿ ಇಲ್ವಂತೆ ನೀವು. ಅವನ ಹೆಸರು ಬರೆಯೋಕ್ಕೂ ರೆಡಿ ಇಲ್ಲ ಅಲ್ಲಿ. ಇದಾ ವ್ಯವಸ್ಥೆ? ಧನುಷ್ ಅರೆಸ್ಟ್ ಆಗಿದ್ದಾನೆ, ಪರಾರಿಯಾಗಿದ್ದವನು. ಧನುಷನ್ನು ಪೊಲೀಸರಿಗೆ ಸ್ಥಳೀಯರೇ ಒಪ್ಪಿಸಿದ್ದಾರಲ್ಲಿ. ಖಾಸಗಿ ಕಾಲೇಜಲ್ಲಿ BE ಬೇರೆ ಓದ್ತಾ ಇದ್ದಾನಂತೆ ಇವನು. 20 ವರ್ಷಕ್ಕೆ ಕುಡ್ಕೊಂಡು ಅಪ್ಪನ ದುಡ್ಡು ಇದೆಯಲ್ಲ, 20 ವರ್ಷಕ್ಕೆ ಇವನು ಸಂಪಾದನೆ ಮಾಡಿದ್ನ. ಇವನು ಸಂಪಾದನೆ ಮಾಡಿದ್ದೇನೆ 20 ವರ್ಷಕ್ಕೆ. ಕುಡ್ದ, ಓಡಿಸ್ದ, ಮತ್ತು ಕುಡ್ದಿದ್ನೋ ಡ್ರಗ್ಸ್ ತೊಗೊಂಡು ಇವೇನು ಇವ್ರ ಕರ್ಮಗಳೋ ಗೊತ್ತಿಲ್ಲ ರೀ. ಯಾರ್ಯಾರ್ದೋ ಜೀವ ತೆಗಿತಾರೆ ಇವರೆಲ್ಲರೂ ಕೂಡ. ಇವರಾದರೂ ಕುಡ್ದು ಸಾಯ್ಬೇಕೆಲ್ಲಾದರೂ ಹೋಗಿ. ಇವರಾದರೂ ಸಾಯ್ಬೇಕ್ರಿ, ಯಾರನ್ನೋ ಸಾಯಿಸೋ ಬದಲು. ದುಡ್ಡಿದೆ ಇವ್ರ ಮನೆಗಳಲ್ಲಿ. ಯಾರ್ದೋ ಮನೆ ಮೇಲೆ ಯಾರೋ ಡಿಪೆಂಡ್ ಆಗಿರ್ತಾರೆ. ಇವನ ಮನೆ ಮೇಲೆ ಯಾರು ಡಿಪೆಂಡ್ ಆಗಿದ್ರು? ಇವನಿಂದ ಇವನೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದವನು ಇವನು. ನಾಗರಬಾವಿ ನಿವಾಸಿ ಅಂತ ಇವನನ್ನು ಬಚಾವ್ ಮಾಡಬೇಕು ಅಂತ ಅಷ್ಟಿಷ್ಟು ಪ್ರಯತ್ನಗಳಾಗಿಲ್ಲ. ಕೊನೆಗೆ ಜನ ತಿರುಗಿ ಬಿದ್ದಾಗ ಇವನು ಅರೆಸ್ಟ್ ಮಾಡಿರೋದು ಕತೆ. ಕೇಸ್ ವಾಪಸ್ ಪಡೆಯೋದಕ್ಕೆ ಪೊಲೀಸರಿಗೆ ಹಣದ ಆಫರ್ ಮಾಡಿರೋದು. ಧನುಷ್ ಬೆನ್ನಿಗೆ ಕೆಂಗೇರಿ ಠಾಣೆಯ ಪೊಲೀಸರು ನಿಂತಿದ್ದಾರಾ? ನಮ್ಮ ಪ್ರಶ್ನೆ ರೀ ಇದು. ಬನ್ನಿ ಯಾರಾದರೂ ಮಾತಾಡ್ರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬೇರೆ ಕೇಸ್ ಆಗಿದ್ದಿದ್ರೆ CCTV ಫುಟೇಜ್ ಸತ್ತೋಗ್ಬಿಡ್ತಾ ಇತ್ತು. CCTV ಫುಟೇಜ್ ಯಾರಿಗೂ ಸಿಗ್ತಾ ಇರಲಿಲ್ವಾ? 1.5 ಕೋಟಿ ಆಫರು ಆರೋಪಿ ಧನುಷ್ ಅಪ್ಪನ ಕಡೆಯಿಂದ. ಇದೆಯಪ್ಪ, ದುಡ್ಡು ಸಂಪಾದನೆ ಮಾಡಿದ್ಯಪ್ಪ, ನೀನು ಮಾಡಿ ಇಟ್ಟಿದ್ಯಾ, ಮಗನಿಗೆ ಇಟ್ಕೋಬೇಕಾಗುತ್ತೆ ಇನ್ನೇ ಮುಂದಕ್ಕೂ. ಇಂಥದ್ದೇ ಒಂದು 50 ಕೆಲಸ ಮಾಡ್ತಿರ್ತಾನೆ, ಇಟ್ಕೊಳ್ಳಪ್ಪ ನೀನು, ನಮ್ಮದೇನು ತಕರಾರು ಇಲ್ಲ ಅದಕ್ಕೆ. ಆಫರ್ ಮಾಡಿಸಿದ್ಯಾ ನೀನು ನಿಮ್ಮ ಕಡೆಯಿಂದ? ಕೇಸ್ ವಾಪಸ್ ತೊಗೊಂಬಿಡಿ. ಅತಿಯಾದ ಪ್ರೀತಿ ಸಾಕಿ, ಹಿಂಗೇನೆ ಮುದ್ದು ಮಾಡಿ ಕೇಳಿದ್ದೆಲ್ಲ ಕೊಡಿ. ನೀವೆಲ್ಲ ಕಷ್ಟಪಟ್ಟಿರ್ತೀರಲ್ಲ, ನೀವು ಕಷ್ಟಪಟ್ಟಿರ್ತೀರಲ್ರಿ. ನಮ್ಮ ಮಗ ಹಿಂಗೆ ಕಷ್ಟಪಡಬಾರ್ದು, ನನ್ನ ಮಗಳು ಹಿಂಗೆ ಕಷ್ಟಪಡಬಾರ್ದು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ಹಾಗಿರಬೇಕು ಹೀಗಿರಬೇಕು. ಮಾಡಿದ್ದು ಶಿಸ್ತು ಬೆಳೆಸ್ರಿ. ಫಸ್ಟು ಶಿಸ್ತು ಕಲಿಸಿ. ನೀವು ಪಟ್ಟು ಕಷ್ಟ ನಿಮ್ಮ ಮಕ್ಕಳು ಪಡಬೇಕು. 20 ವರ್ಷ ಕುಡಿದಿದ್ರೇನ್ರಿ ಪರಮಶಿವಯ್ಯ ನೀವು? 20 ವರ್ಷ ಕುಡಿದಿದ್ರ ನೀವು? 20 ವರ್ಷಕ್ಕೆ ನಿಮ್ಮ ಹತ್ರ ಬೆನ್ಸ್ ಕಾರ್ ಇತ್ತಾ? ಹೇಳ, ನೀವೆಲ್ಲ ಕೆಲಸ ಮಾಡಿದ್ರಿ ಅಂತ? ಎಷ್ಟು ಕಷ್ಟಪಟ್ಟಿದ್ರಿ ಹೇಳೇನ್ರಿ ಪರಮಶಿವಯ್ಯ? ಮಗನಿಗೆ ಬುದ್ಧಿ ಕಲಿಸೋ ಬಿಟ್ಬಿಡಿ, ಅವನನ್ನು ಪನಿಷ್ಮೆಂಟ್ ಆಗಿ ಬರಲಿ. ನಿಮ್ಮ ಮನೇಲಿ ನೀವು ಬುದ್ಧಿ ಕಲಿಸೋಕ್ಕಾಗಿಲ್ಲ ಅಂದರೆ ಜೈಲು ಕಲಿಸುತ್ತೆ ಬುದ್ಧಿನ. ಕೇಳಿಸ್ತೇನೆ ಪರಮಶಿವಯ್ಯ? ನಿಮ್ಮ ಮಗನಿಗೆ ನಿಮಗೆ ಬುದ್ಧಿ ಕಲಿಸೋ ಅರ್ಹತೆ ನಿಮಗಿಲ್ಲ ಅಂತ ಹೇಳಿದ್ರೆ ಸಮಾಜ ಕಲಿಸುತ್ತೆ, ಇಲ್ಲ ಜೈಲು ಕಲಿಸುತ್ತೆ. ಮನೆಯಲ್ಲಿ ನೀವು ಬೆತ್ತ ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಪ್ಪ ಅಮ್ಮಂದಿರು ಪೊಲೀಸರು ಬೆತ್ತ ಹಿಡ್ಕೊಳ್ತಾರೆ ಅಂತ ನಂಬಿದ್ದೀನಿ. ಇಲ್ಲ ಜೈಲಿನ ಕೋಣೆಗಳಾದರೂ ಕಲಿಸ್ತವೆ. ಇಂಥವ್ರು ಸಪೋರ್ಟಿಗೆ ಬರಬೇಡ್ರಿ ಪರಮಶಿವಯ್ಯ. 20 ವರ್ಷಕ್ಕೆ ಕುಡಿದು ಒಬ್ಬ ಗಾಡಿ ಓಡಿಸ್ತಾನೇನ್ರಿ? 20 ವರ್ಷಕ್ಕೆ ಐಷಾರಾಮಿ ಕಾರು ಬೆನ್ಸು ಓಡಿಸಿದ್ರ ನೀವು ಪರಮಶಿವಯ್ಯ? ನೀವು 20 ವಯಸ್ಸಲ್ಲಿ, ನೀವು 20ನೇ ವಯಸ್ಸಿಗೆ ಓಡಿಸಿದ್ರಿ, ನೀವು ಕುಡಿದಿದ್ರಿ, ಚಾಯಿಸಿದ್ರಿ ಯಾರನ್ನಾದರೂ? ಇದೆಯಾ? ಅಜಾಗರೂಕತೆನೋ ಏನೋ, ಅನ್ಅವಾಯ್ಡಬಲ್ ಸಿಚುವೇಶನ್ನು. ಆಕಸ್ಮಿಕವಾದರೆ ಬೇರೆ ಕಥೆ ರೀ. ಅಗ್ರಿ, ಅಪಘಾತವೇ ಆಗಲ್ವ ದೇಶದಲ್ಲಿ? ಆಗುತ್ತೆ. ಆಕ್ಸಿಡೆಂಟೇ ಮಾಡಲ್ವ? ಮಾಡ್ತಾರೆ, ಅಗ್ರಿ. 20 ವರ್ಷದ ಮಗ ಕುಡಿದು ಪೊಲೀಸರೇ ಹೇಳಿದ್ದಾರೆ, ಹೌದು ಅವ್ನು ಮದ್ಯಪಾನ ಮಾಡಿದ್ದು ನಿಜ ಅಂತ ಹೇಳಿ. ಮತ್ತು ಇನ್ನೇನಿದೆ ಇಲ್ಲಿ? ಸಮರ್ಥನೆ ಮಾಡ್ಕೋತೀರಾ? ಬೆಲೆ ಕಟ್ಟಿಬಿಟ್ರಿ. ನಿಮ್ಮ ಮನೇಲಿ ಯಾರು ಸತ್ತೋದಾಗಿಂತ ಬೆಲೆ ಕಟ್ಟ್ರಿ, ಇಡ್ರಿ ಅವ್ರ ಹೆಣದ ಮೇಲೆ 1.5 ಕೋಟಿನ 2 ಕೋಟಿನ ಇಡ್ರಿ ಪರಮಶಿವಯ್ಯ. ಈ ಸಂಕಟಗಳು ನಿಮ್ಮನ್ನು ಬಿಡಲ್ಲ ಪರಮಶಿವಯ್ಯ. ನೋ, ಕರ್ಮ ರಿಟರ್ನ್ಸ್.
ನಿಮ್ಮ ಮನೆ ಅಡ್ರೆಸ್ಸು ಪಿನ್ ಕೋಡ್ ಮಿಸ್ ಆಗದಂಗೆ ಬರುತ್ತೆ ಅದು ವೆಯ್ಟ್ ಮಾಡಿ. ನಿಮ್ಮ ಮನೆಯ ಪಿನ್ ಕೋಡು ಅಡ್ರೆಸ್ಸು ಗಲ್ಲಿ ತಿರುವು ಮೇಯ್ನು ಇದ್ಯಾವುದು ತಪ್ಪದಂತೆ ನಿಮ್ಮ ಮನೆಗೆ ಅದು ಬಂದೇ ಬರುತ್ತೆ. ಕಾಲ ನಿರ್ಣಯ ಕೊಡುತ್ತೆ. ಕಾಲನಿಗಿಂತ ದೊಡ್ಡ ನ್ಯಾಯಾಧೀಶ ಇನ್ನೊಬ್ಬ ಇಲ್ಲ ರೀ ಪರಮಶಿವಯ್ಯ. ಆಫರ್ ಮಾಡಿಸ್ತೀರಾ ನೀವು? ಕೇಸ್ ಮುಚ್ಚಾಕಕ್ಕೆ ಟ್ರೈ ಮಾಡೋದು. ಒಂದು ಮರುಕ ಬೇಡ ನಿಮಗೆ, ಒಂದು ಅನುಕಂಪ ಬೇಡ, ಒಂದು ಪಾಪ ಪ್ರಜ್ಞೆ ಬೇಡ ನಿಮ್ಮ ಮಗನ ಕಡೆಯಿಂದ ನಿಮಗೆ? ಇಂಥ ಕೆಲಸ ಬೇರೆ ಮಾಡಿಸೋದು ನೀವು. ಸರ್ ಏನು ಹೇಳೋದು ಸರ್, ತುಂಬ ಒಳ್ಳೆಯವಳು ಮಾರಿ ಸೊಸೆ ಆಗಿರಲಿಲ್ಲ, ಮಗಳಾಗಿದ್ಲು. ಎಲ್ಲರ ಹತ್ರನೂ ಅಷ್ಟೇ ಚೆನ್ನಾಗಿದ್ಲು. ತಾಯಿ ಮನೆಯಲ್ಲೂ ಅಷ್ಟೇ ಚೆನ್ನಾಗಿದ್ಲು, ಗಂಡನ ಮನೆಯಲ್ಲೂ ಅಷ್ಟೇ ಚೆನ್ನಾಗಿದ್ಲು. ಏನು ಸರ್ ಒಳ್ಳೆ ಹುಡುಗಿ, ಏನು ಹೇಳೋದು ನಾವು? ಅಂತ ಹುಡುಗಿ ಕಳ್ಕೊಂಬಿಟ್ಟಿದ್ದೀವಲ್ಲ ಇವಾಗ. ಕೊನೆಯದಾಗಿ ಕೆಲಸಕ್ಕೆ ಹೋಗಿ ಬರೋವಾಗ ಏನು ಹೇಳಿದ್ರು ಸರ್, ಬೆಳಗ್ಗೆ ಹೋಗ್ಬೇಕಾದ್ರೇ ಹೇಳಿದ್ಲು, ಅಮ್ಮ ಹೋಗಿ ಬರ್ತೀನಮ್ಮ ಅಂದ್ಲು. ಆಯಿತು ಹೋಗ್ಬಾ ಅಮ್ಮ ಅಂತಂದೆ. ಮತ್ತು 6 ಗಂಟೆಯಲ್ಲಿ ಫೋನ್ ಮಾಡಿದ್ಲು, ಅಮ್ಮ ಏನು ಮಾಡ್ತಾಯಿದ್ದೀರಾ ಅಂದ್ಲು. ಸರಿ ಏನಿಲ್ಲಮ್ಮ ದೀಪ ಹಚ್ತಾ ಇದ್ದೀನಿ ಅಂತಂದೆ. ಆಯ್ತಮ್ಮ ಬರ್ತೀನಿ, ನಾನು ಮಾಡ್ತೀನಿ, ನೀನು ಅಡುಗೆ ನೀನು ಮಾಡಬೇಡ, ನೀವು ಆರಾಮಾಗಿರ್ರಿ ಅಂತಂದ್ಲು. ಮತ್ತು 6 ಕಾಲಲ್ಲಿ ಅವ್ರ ತಮ್ಮ ಮಾತಾಡಿದ್ದಾನೆ. ಮತ್ತು 6:15 ಇದಾಗಿದೆ. ಮತ್ತು ನಮಗೆ ಗೊತ್ತಾಗಿದೆ ರಾತ್ರಿ 8 ಗಂಟೆಲಿ ಮತ್ತೆ ನಮ್ಮ ಯಜಮಾನ್ರು ಫೋನ್ ಮಾಡಿದ್ರು. ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ಯಾಕೋ ಸ್ವಿಚ್ ಆಫ್ ಬಂತಲ್ಲ ಅಂತ ನನ್ನ ಮಗನಿಗೆ ಹೇಳಿದ್ದಕ್ಕೆ ನನ್ನ ಮಗ ಓಡಿ ಬಂದು, ಇರಮ್ಮ ನೋಡೋಣ ಬಸ್ ಹತ್ತದ ಮೇಲೆ ಫೋನ್ ಮಾಡ್ತಾಳೇನೋ ಅಂತ ಅಂದ್ಲು. ಆಮೇಲೆ ನೋಡಿದ್ರೆ ಅವ್ರು ಪೊಲೀಸವರು ಬಂದರು. ಸರ್ ಏನು ಹೇಳೋದು ಸರ್, ತುಂಬ ಒಳ್ಳೆಯವಳು. ಸರ್ ನಮಗೆ ಶನಿವಾರ ಸುಮಾರು ಒಂದು 8:30ಗೆ ನಮ್ಮ ಭಾವನಿಂದ ಕಾಲ್ ಬಂತು, ಹಿಂಗೆ ನಿಮ್ಮ ಅಕ್ಕವ್ರಿಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಕರೆದ್ರು. ನಾನು ಇಮಿಡಿಯೇಟಾಗಿ ಅಂಗಡಿಯಲ್ಲಿದ್ದವನು ಇಮಿಡಿಯೇಟಾಗಿ ಹೋಗಿ ನೋಡೋಷ್ಟೊತ್ತಿನಲ್ಲಿ ಇಮಿಡಿಯೇಟಾಗಿ ಅವ್ರು ಕರೆದಿದ್ದು ನಮ್ಮನ್ನ BGS ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಕರೆದ್ರು. ಹೋಗಿ ನೋಡಿದ್ರೆ ಅಲ್ಲಿ ನಮ್ಮ ಅಕ್ಕ ಇರಲಿಲ್ಲ ಸರ್. ನಾವು ಏನಾಯಿತು ಏನು ಅಂತ ಕೇಳಿದಾಗ ಇವ್ರು ಹೇಳಿದ್ದು ಏನಂತಂದರೆ ಆಕ್ಸಿಡೆಂಟ್ ಆಗಿದೆ, ಬಂದು ಗುದ್ದಿರೋದಕ್ಕೆ ನಿಮ್ಮ ಅಕ್ಕನ ಬಾಡಿ ಪಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಬಾಡಿ ಪಾರ್ಟ್ಸು ಬ್ರೇಕ್ ಆಗಿಬಿಟ್ಟಿದೆ. ಅಷ್ಟು ಜೋರಾಗಿ ಬಂದು ಅವ್ರು ನಿಮ್ಮ ಅಕ್ಕನ ಗುದ್ದಿದ್ದಾರೆ. ಕುಡಿದು ನಶೆಯಲ್ಲಿ ಇದು ಮಾಡಿರೋದು, ಡ್ರಗ್ಸ್ ತೊಗೊಂಡಿದ್ರು ಏನೋ ಅದೂ ಮಾಹಿತಿ ಇಲ್ಲ ನಮ್ಗೆ ಇನ್ನೂ ಸಂಪೂರ್ಣವಾಗಿ. ಪೊಲೀಸರು ಹೇಳಿರೋ ಪ್ರಕಾರ ಅವರು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಿದರು, 177 ಡೆಸಿಮಲ್ಸ್ ಬಂದಿತ್ತು ಅಂತ ಹೇಳಿದ್ರು. ಅದು ಆಮೇಲೆ ಅದೇ ದಿನ ಪೊಲೀಸ್ನವರು ಅವರಿಗೆ ಇದು ಕೊಟ್ಟರು, ಏನಂದರೆ ಬ್ಲಡ್ ಚೆಕಪ್ಗೆ ಅವರಿಬ್ಬರನ್ನ ಕಳಿಸಿದ್ರು, ಆರೋಪಿ ಧನುಷ್ನ ಕಳಿಸಿದ್ರು. ಬ್ಲಡ್ ಚೆಕಪ್ ರಿಪೋರ್ಟು ಅದು ಬರಬೇಕು, ಅದಕ್ಕೂ ವೆಯ್ಟ್ ಮಾಡ್ತಾಯಿದ್ದೀವಿ ನಾವು. ಬಟ್ ಆದರೆ ಅವನು ತುಂಬ ಫೋರ್ಸಾಗೆ ಬಂದು ಗಾಡಿ ಓಡಿಸಿ ಗಾಡೀಲಿ ಗುದ್ದಿದ್ದಾನೆ, ಅದನ್ನು ಮಾತ್ರ ಹೇಳ್ಬೋದು. ತುಂಬ ರ್ಯಾಶ್ ಡ್ರೈವಿಂಗ್ ಮಾಡಿದ್ದಾನೆ ಅವನು. ಒಳ್ಳೆ ಹುಡುಗಿ ಸರ್, ಆ ವಿಷಯದಲ್ಲಂತೂ ನಾವು ಮಾತಾಡೋಂಗಿಲ್ಲ. ಹೊಂದ್ಕೊಂಡು ಹೋಗೋದು ಅಂತ ಆನಾಯಿತು, ತನ್ನ ಕೆಲಸ ಆಯಿತು ಅಷ್ಟು ಮಾಡಿಕೊಂಡು ಹೋಗೋದು. ನಾವು ಹಂಗೇನ ಲೇಟ್ ಗೀಟ್ ಆದರೆ ಒಂದು ಫೋನ್ ಮಾಡಮ್ಮ ಅಂತ ಅಂದ್ಬಿಟ್ಟು ಹೇಳ್ತಿದ್ದೋ. ಆ ಒಂದು ಇದು ಬಿಟ್ಟರೆ ಬೇರೆ ಏನೂ ಎಲ್ಲ ವಿಷಯದಲ್ಲೂ ಆಗಲಿ, ಯಾಕಮ್ಮ ಸಬ್ಗಿದೆಯಾ, ಏನಮ್ಮ ನಿನಗೆ ತೊಂದರೆ ಅಂತ ಅಂದ್ಬಿಟ್ಟು ಎಲ್ಲ ಕೇಳೋದು ಸರ್. ಎಲ್ಲ ಹೋಗಿ ಬರಬೇಕಾದ್ರೆ ಹುಷಾರು ಅಂತ ಹೇಳೋದು ಸರ್. ನಾವು ಪ್ರತಿದಿನ ಹೋಗಬೇಕಾದ್ರೆ ಹೇಳ್ಬಿಟ್ಟು ಹೋಗೋದು. ಅವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಅವತ್ತು ನನಗೆ ಸಿಗಲಿಲ್ಲ ಸರ್. ಅವತ್ತು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದಾಗ ಕೆಲಸಕ್ಕೆ ಹೋಗಿತ್ತು, ಸಾಯಂಕಾಲ ಘಟನೆ ನಡೆದಿದೆ. ಕೆಂಗೇರಿ ಪೊಲೀಸ್ ಠಾಣೆ